ಇವತ್ತೇನು ನೆಲಮಂಗಲ ತಾಲೂಕಿಗೆ ಬರ್ತಾ ಇರ್ತಕ್ಕಂಥ ಕೊಳಚೆ ನೀರಿನ ಹೋರಾಟದ ವಿರುದ್ಧವಾಗಿ ಅದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಬೇಡ, ಆ ಕೊಳಚೆ ನೀರಿಂದ ಏನು ಅಡ್ಡ ಪರಿಣಾಮ ಆಗ್ತವೆ ಅಂತಕ್ಕಂಥದ್ದು ಜನಜಾಗೃತಿ ಮೂಡಲಿಕ್ಕೋಸ್ಕರ ಇವತ್ತು ನಾವಿಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮ ಋಷಭಾವತಿ ನೆಲಮಂಗಲ ತಾಲೂಕಿನ ಅಳಿವಳಿನ ಪ್ರಶ್ನಿರ್ತಕ್ಕಂಥ ಕೆಲವು ಮುಖಂಡರುಗಳು ಆ ಪೂಜೆ ಮಾಡ್ತ ಸಂದರ್ಭದಲ್ಲಿ ಹಲವಾರು ಜನ ಕಾರ್ಯಕರ್ತರು ಬಂದು ಇದಕ್ಕೆ ಬೆಂಬಲ ಸೂಚನೆ ಮಾಡೋರೆ. ಇವತ್ತಿಂದ ಇಲ್ಲಿ ಗಂಟ ನಡೆದ ಹೋರಾಟ ಅಲ್ಲ, ಇವತ್ತಿಂದ ಯಾವ ರೀತಿ ಹೋರಾಟ ಇರ್ತದೆ ಅಂತಂದ್ರೆ ಬಹುಶಃ ಇಡೀ ದೇಶಕ್ಕೆ ಗೊತ್ತಿರಬೇಕು. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯ ಭಾಗ ಆಗ್ಬೇಕಾದ್ರೆ ಯಾವ ರೀತಿ ಹೋರಾಟ ಆಯ್ತಲ್ಲ, ಒಂದೇ ಒಂದಿನ ತಾಲೂಕಿಗೆ ನೀರು ತರಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಸೇವಕರಿಗೆ ಮತ್ತು ಈ ಸರ್ಕಾರಕ್ಕೆ ನಾನು ಹೆಚ್ಚಿಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ತೆಲಂಗಾಣ ಭಾಗ ಆಗ್ಬೇಕಾದ್ರೆ ದೊಡ್ಡ ಹೋರಾಟ ಆಯ್ತು. ಆ ರೀತಿಯಾದ ಹೋರಾಟದ ಕಿಚ್ಚನ ಈ ತಾಲೂಕಲ್ಲಿ ಹತ್ತಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದಿನ ನೀರು ನಮ್ಮ ಇಡೀ ನೆಲಮಂಗಲ ತಾಲೂಕು ಇರ್ತಕ್ಕಂಥ ಯಾವ ಕೆರೆಗೂ ಕೂಡ ಬೇಕಾಗಿಲ್ಲ. ಅದನ್ನ ಜನಗಳಿಗೆ ಮನ ಮುಟ್ಟಂತ ಕೆಲಸ ಆ ಕಾರ್ಯಕ್ರಮದ ಪೂಜೆ ಅಷ್ಟೇ. ಇವತ್ತು ನಾವು ಇಲ್ಲಿಂದ ಇದನ್ನ ಪ್ರಾರಂಭ ಮಾಡಿ ಯಾವ ಅಂತಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗ್ತದೆ. ನಾನು ಆದ ಕಾರಣ ಈ ತಾಲೂಕಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತ ಮತದಾರರಲ್ಲಿ, ಪ್ರಜ್ಞಾವಂತ ಜನಗಳಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮನೆಗಿಡಿ, ಈ ತಾಲೂಕಿನ ಉಳಿಯುವಾಗಿ ಮನೆಯಿಂದ ಹೊರಗಡೆ ಬನ್ನಿ. ಇದನ್ನೇನಾದ್ರು ಕೂಡ ನೀವೇನಾದ್ರು ಕೂಡ ನಾವೆಲ್ಲ ಸೇರ್ಕೊಂಡು ವಿರೋಧ ಮಾಡ್ಲಿಲ್ಲ ಅನ್ನೋದಾದ್ರೆ ನಾವೆಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸ್ಲೋ ಫಾಜನ್ ಕುಡಿದು ನಾವು ಸಾಯಂತ ಅಂತಿಕೆ ಖಂಡಿತವಲ್ಲೂ ಕೂಡ ಬರ್ತೀವಿ. ಇದನ್ನ ದಯಮಾಡಿ ಇದ್ರ ರಾಜಕೀಯ ಬೆರೆಸಬೇಡಿ. ಸನ್ಮಾನ್ಯ ಕಾಂಗ್ರೆಸ್ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳು ಕೈ ಜೋಡಿಸಿ ಮನೆ ಮಾಡ್ತೀನಿ. ಯಾವ್ದೋ ಒಂದು ಆಟಪಾಟಿಗೋಸ್ಕರ ನೀವು ಕೈ ಜೊತೆ ಬಲಪಡಿಸಿ ಈ ನೀರು ತರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವ್ ಯಾವ ಕಾಮಗಾರಿಗೂ ಕೂಡ ವಿರೋಧ ಮಾಡ್ಲಿಲ್ಲ. ನಮ್ಮ ಗಂಗಣ್ಣ ಹೇಳಿದ ರೀತಿಯಲ್ಲಿ ನಮ್ಮ KRD ಅಕ್ವೈರ್ ಮಾಡ್ಕೊಂಡ ಜಾಗದಲ್ಲಿ ನಮ್ಮ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಜಾಗ ಅಂತಕ್ಕಂಥದ್ದು ಇಲ್ಲ. ಅಂತ ಸಂದರ್ಭ ಅಂತರ್ಜಲ ಅಭಿವೃದ್ಧಿ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತ ಕೆಲಸ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಇದ್ರ ಜೊತೆಲಿ ನೆಲಮಂಗಲ ತಾಲೂಕು ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಕಾರ್ಯಕರ್ತರ ಪರವಾಗಿ ನಾನು ಧೀರಾಜ್ ಮುನ್ರ ಕಾಲಿಗೆ ಬೀಳಲಿಕ್ಕೆ ಬಯಸ್ತೀನಿ. ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಅವ್ರು ಯಾವ ರೀತಿಯಾದ ಕೃತಜ್ಞತೆ ಸಲ್ಲಿಸೋರು ಸಾಲದು ಅಂತಕ್ಕಂಥ ಮಾತು ಹೇಳ್ತೀನಿ. ನನಗೇನು 10 ವರ್ಷ ಚಿಕ್ಕವನಾತ ಶಾಸಕ, ದೊಡ್ಡಬಳ್ಳಾಪುರದ MLA, ಎಂತ ಪುಣ್ಯಾತ್ಮ ಆತ. ಆ ಪುಣ್ಯಾತ್ಮ ಎತ್ತಂತ ದೊಡ್ಡಬಳ್ಳಾಪುರ ತಾಲೂಕು ಧನ್ಯ. ಇವು ನಮ್ಮ ತಾಲೂಕಿಗೂ ಇದಿಲ್ಲ, ನಮ್ಮ ತಾಲೂಕಿಗೆ ಸಂಬಂಧನೂ ಇಲ್ಲ. ಎಲ್ಲಿಂದ ರಾಜಕೀಯ ಮಾಡಕ್ ಬಂದ್ಬಿಟ್ಟು ದುಡ್ಡು ಕೊಟ್ಟು ರಾಜಕೀಯ ಮಾಡ್ತಾ ಇದೆಯಾ ಮಾಡ್ಕೊಂಡು ಹೋಗು. ಬಟ್ ಈ ರೀತಿಯಾದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ಕೆ ಮುಂದಿನಗಳಲ್ಲಿ ಊರಲ್ಲಿ ಹಂಚಿಪುರಕ್ಕೆ ತಾಂಡಿ ಮುಚ್ಚುಮಾರಿ ಮಾಡ್ತಿಲ್ಲ ಅಂತಂದ್ರೆ ನನ್ನ ಹೆಸರು ಜಗದೀಶ್ ಚೌರಿ ಅಂತಾನೆ ಕರಿಬೇಡಿ. ಇದನ್ನ ಊರೊಳಗೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡೋಂತ ಮಾತೇ ಇಲ್ಲ. ನಾವು ತೀರ್ಮಾನ ಮಾಡಿದೀವಿ. ನಮ್ಮ ಕೆಂಗಲ್ ಗ್ರಾಮದ 17 ಗ್ರಾಮದ ಕಡೆಯಿಂದ ಅವತ್ ನಮ್ಮ ಪುಟ್ಟಣ್ಣ ನಮ್ಮ ಭಾಗದ ಜನ ಎಲ್ಲ ಮಾತಾಡೋರೆ. ಅದೇ ದೇವಸ್ಥಾನ ಮೇಲೆ ಜನಗಳನ್ನ ಪೊಲೀಸ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೋದು. ನೀವು ನಮ್ಮನ್ನ ನಾವು ಬರ್ತೀವಿ ಅಂತಿದಂಗೆ ಪೊಲೀಸ್ 100 ಜನ ಪೊಲೀಸ್ ಭಯ ಹುಟ್ಟಿಸ್ಬೋದು. ದೇವ್ರುಗಳು ತಮ್ಮ ರೋಡ್ಗೆ ಇಕ್ತೀವಿ. ನೀವ್ ಈ ದೇವರಿಂದ ನಾವ್ ಯಾವ್ದೇ ಕಾರಣಕ್ಕೂ ಪುಣ್ಯೋದನೆ ಮಾಡಲ್ಲ. ಈ ದೇವರಿಂದ ನಿಮ್ಮ ಬರ್ತಾ ಇರ್ತಕ್ಕಂಥ ಕೊಳಚೆ ನೀರಿಂದ ನಮ್ಮ ದೇವ್ರಿಗೆ ಅಭಿಷೇಕ ಮಾಡ್ಲಿಕ್ಕೆ ನಾವು ಬಿಡಲ್ಲ. ನಾವೆಲ್ಲ ದೇವ್ರುಗಳ ತಮ್ಮಂದು ಬೀದಿಗೆ ಇಕ್ತೀವಿ. ನೀವು ಟೇಷನ್ ಮಾಡಿಕಂತೀರಾ, ಗುಡಿ ಕಳಿಸಿರ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಇವತ್ತು ಈ ಕ್ಷೇತ್ರದ ಶಾಸಕರು. ನಾವ್ ಯಾವ್ದೇ ಕಾರಣಕ್ಕೂ ದೇವ್ರನ್ನ ಗುಡಿಗೆ ತಗೊಂಡೋಗಲ್ಲ. ಇದ್ರ ಹೋರಾಟದ ಕಿಚ್ಚು ನನಗೆ ಯಾಕೆ ಆಘಾತ ಒಂದು ನೋವು ಅಂತಾರೆ. ಯಾರು ಹೇಳ್ತಿರೋದೆ ಪಾಪ ಯಾಕೆ ಜಗದೀಶ್ ಅವರು 1 ತಿಂಗಳು ಹೇಳ್ತೀವಿ ಆಚೆಗೆ ಬಂದಿಲ್ಲ ಅಂತೇಳಿ. ನಾವು ಇದಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ. ಯಾವ ರೀತಿಯಾದ ಹೋರಾಟ ಮಾಡ್ಬೇಕು, ಹೆಂಗಿ ನೀರನ್ನು ಹೊರಗಡೆ ಓಡಿಸ್ಬೇಕು ಅಂತೇಳಿ ಹರ್ಷನ ಅಷ್ಟೇ ಅವ್ರ ಟೀಮು, ನಮ್ಮ ಅಧ್ಯಕ್ಷ ಒಬ್ರು ಕೂಡ ನಿದ್ದೆ ಮಾಡ್ತಾ ಇಲ್ಲ. ಆ ರೀತಿಯಾದ ಒಂದು ವೇದಿಕೆ ರೆಡಿ ಮಾಡ್ಕೊಂಡಿದೀವಿ. ಕೊನೆಯದಾಗಿ ನಾನು ಕೇಳಿದಷ್ಟೇ ತಾಲೂಕಾ ಜನತೆಯಲ್ಲಿ, ಇದ್ರ ಸ್ವಾರ್ಥ ಏನಿಲ್ಲ, ಒಂದ್ ಅರ್ಥ ಮಾಡ್ಕೊಂಡ್ಲಿ. ನಾವು ಚುನಾವಣೆ ಮಾಡ್ಬೇಕು ಅನ್ನೋದಾದ್ರೆ ನೀರನ್ನ ಬಿಡಿಸ್ಕೊಂತೀವಿ. ನೀರು ಬಂದ್ಮೇಲೆ ಊರು ನೀರು ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗಕ್ಕಾಗಲ್ಲ. ಬಟ್ ನನಗೆ ಚುನಾವಣೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಮ್ಮ ರಾಜಕೀಯ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಈ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೂಡ ಕೊಳಚೆ ನೀರು ಬೇಡ ಅಂತ ಅಷ್ಟೇ. ಈ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಯಾರು ಕೂಡ ಎದುರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಿಮ್ ಊರಿಗೆ ಏನಾದ್ರು ಪೈಪದ್ಯಕ್ಕೆ ಬಂದ್ರೆ ನೀವು ಹಂಚುಪರ್ಕೆ ಕೆರ ತಂಡವ್ರು ಹೊಡೆದ ಕಳ್ಸಂತ ಕೆಲಸ ಈ ಕ್ಷೇತ್ರ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಮಾಡ್ಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ. ನಾವು ಕಾನೂನು ಪ್ರಕಾರ ಹೋರಾಟಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಜನಜಾಗೃತಿ ಮಾಡ್ಬೇಕಿಲ್ಲಿ. ತೆಲಂಗಾಣದಲ್ಲಿ ಎಷ್ಟೆಷ್ಟು ಹೋರಾಟ ಆಯ್ತು, ಆ ರೀತಿಯಾದ ಹೋರಾಟ ನಮ್ಮಲ್ಲಿ ಆಗ್ಬೇಕು. ನಾವೇನ್ ನಿನ್ನ ನೀರು ಬಿಡು ಅಂತ ಕೇಳಿರ್ಲಿವಲ್ಲ. ಯಾಕೆ ನಾವೇನ್ ಅನ್ಯಾಯ ಮಾಡಿದೀವಿ, ನಾವೇನ್ ದ್ರೋಹ ಮಾಡಿದೀವಿ, ಯಾವ ಪುರುಷಾರ್ಥಕ್ಕೋಸ್ಕರ ಇದು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ಯಾ. ಪರಮ ಪೂಜ್ಯ ಶಿವಕುಮಾರ್ ಹುಟ್ಟಿರ್ತಕ್ಕಂಥ ಕ್ಷೇತ್ರ ಇದು. ಅವ್ರಿಗೆ ಹೆಸರು ಕೇಳಿದ್ರೆ ಇಡೀ ದೇಶನ ಪ್ರಪಂಚನ ಕೊಂಡಾಡತ ಕ್ಷೇತ್ರ. ನಾವು ಇದು ಕೂಡ ಅಲ್ಲೆಲ್ಲ ಹರಿದಾಡಂತ ನೀರು ತಮ್ಮ ನಮ್ಮ ದೇವ್ರ ಕೆರೆಗೂ ಕೂಡ ಬಿಡ್ತೀನಿ, ಆ ಕೆರೆಗೆ ಬಿಡ್ತೀನಿ, ಗಲಾಟೆ ಮಾಡಿ ಕೆರೆಗೆ ಬರಲ್ಲ ಅಂತೆಲ್ಲ. ಈ ಕ್ಷೇತ್ರ ಜನತೆ ಒಂದ್ ಅರ್ಥ ಮಾಡ್ಕೊಳ್ಳಿ. ಬೇಗುದ ತುಪ್ಪದ ಕೆರೆಗೆ ಬಿಡಲ್ಲ ಅಂತ ಹೇಳ್ತಾರೆ, ಗಂಗಮ್ಮನ ಕೆರೆಗೆ ಬಿಡಲ್ಲ ಅಂತ ಹೇಳ್ತಾರೆ. ಮತ್ತೆ ಉಳಿದ ಕೆರೆಲ್ಲ ಯಾಕೆ ಬೇಕು, ಯಾವ ಪುರುಷಾರ್ಥಕ್ಕೋಸ್ಕರ ಬೇಕು? ಸೇವಕರೇ, ದುಡ್ಡನ್ನ ಸಂಪಾದನೆ ಮಾಡಕ್ಕಿಂದು 39 ವರ್ಷ ಸಿಕ್ಕಾಪಟ್ಟೆ ಟೈಮ್ ಐತೆ, ಮಾಡಿ ಬೇಜಾರಿಲ್ಲ ನನಗೆ. ಯಾವ್ದ್ರಾಗ ಕೊಳ್ಳೆ ಹೊಡ್ಕೊಂಡು ಮನೆ ಸೇರ್ಲಿ. ನೀವು ಅನ್ಕೊಂಡಿದೀರಾ ನನ್ನ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟು ನಾನು ಮಾಡ್ತಕ್ಕಂಥ ವ್ಯವಹಾರದ ಮೇಲೆ ನೋಟಿಸ್ ಕೊಡ್ ಕಟಾಕ್ಬೋದು ಅಂತೇಳಿ ನಾನು ಬಿಟ್ಟಿರೋ ಬಟ್ಟೆ ಬಿಚ್ಕೊಂಬಂದ್ರು ಸರಿ ಹೋರಾಟ ಮಾಡ್ತೀನಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ಕಮಿಷನ್ ಹೊಡೆಯೋಕ್ಕೂ ಬಿಡಲ್ಲ. ಈ ಕ್ಷೇತ್ರಕ್ಕೆ ಒಂದನಿ ನೀರು ತರಲಿಕ್ಕೂ ಬಿಡಲ್ಲ. ನಮ್ಮೆಲ್ಲಾ ಕಾರ್ಯಕರ್ತರು ಬಂದ್ರು ನಾನು ಕೇಳೋದಿಷ್ಟೇ, ದಯಮಾಡಿ ನಿಮ್ಮ ಕಾಲಿಗೆ ನಮಸ್ಕಾರ ಕೇಳ್ತೀನಿ. ಇದು ನಮ್ಮ ತಾಲೂಕಿನ ಉಳಿವಿನ ಪ್ರಶ್ನೆ.
ಸೋತ್ರು ಇಲ್ಲಿರಲ್ಲ, ಗೆದ್ರು ಆತ ಇಲ್ಲಿರಲ್ಲ, ಆತನ ಕ್ಷೇತ್ರ ಹುಟ್ಟೂರು ಇದಲ್ಲ. ವಾಪಸ್ ಹೋಗ್ಬೇಕು, ಹೋಗ್ತಾರೆ. ಬಟ್ ನಾವಿಲ್ಲಿ ವಾಸ ಮಾಡ್ಬೇಕಲ್ಲ. ನಮ್ಮ ಪರಿಸ್ಥಿತಿ ಏನು? ನಮ್ಮ ಹವಾಲುಗಳನ್ನ ಯಾರು ಸ್ವೀಕಾರ ಮಾಡ್ತಾರೆ? ಆದ ಕಾರಣ ನಾನು ಜನಜಾಗೃತಿ ವೇದಿಕೆ ಅಂತಂದ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕಾಗ್ತದೆ. ತಾಲೂಕಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು, ಒಳ್ಳೆ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಪ್ರಜ್ಞಾವಂತರುಗಳು, ಇಲ್ಲಿ ಥರ್ಡ್ ಪಾರ್ಟಿ ಯಾವುದು ಬೇಡ. ನಮ್ಮ ತಾಲೂಕಲ್ಲಿ ಇತ್ತ ಜನಗಳ ಒಂದು ಅನುಕೂಲಕ್ಕನಾದ್ರೂ ಕೂಡ ನೀವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹೋರಾಟಕ್ಕೆ ನೀವೆಲ್ಲ ಬಂದೇ ಬರಂತ ಪರಿಸ್ಥಿತಿ ಸೃಷ್ಟಿ ಮಾಡ್ತೀವಿ. ಬರ್ಲಿಲ್ಲ, ನಾನೊಬ್ಬ ನೋಡಾಕ್ಬೋದು. ನಾನು ನೋಡಾಕದ್ರ ಮೇಲೆ ಶ್ರೀಯ ಗೌರ್ಮೆಂಟ್ ಸಿಕ್ಕೇ ನಾನೊಬ್ಬನ ಒಡ್ಸಾಕ್ಬೋದು ಅಥವಾ ನಾನೊಬ್ಬನ ನದಿಗೆ ತಳ್ಬೋದು. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದನೇ ನೀರು ಬರಲ್ಲ ಅಂತ ಮಾತು ಕೊಟ್ಟೆ. ಪ್ರಾಣ ಓದು ಸರಿನೇ, ನಾವಾಗಾರು ಶ್ರೀಯ ಕೊಡ್ತದ ಕೋರ್ಟ್. ಯಾಕೆ ಇದು ಉಗ್ರವಾರ ತಿರುಪತಿ ತಿರುಕಂತದಲ್ಲ ಅಂತೇಳಿ. ಆದ ಕಾರಣ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇದೊಂದು ವಿಚಾರವಾಗಿ ನಾವು ಪ್ರತಿ ಹಳ್ಳಿಗೂ ಕೂಡ ಬರ್ತಾ ಇದೀವಿ, ಮುಖಂಡರುಗಳ ಜೊತೆ ಬರ್ತಾ ಇದೀವಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಸೇರಿ ನಮಗೆ ಇದೊಂದು ವಿಚಾರಕ್ಕೆ ನಾವು ನಿಮ್ಮನ್ನು ಓಟ್ ಕೇಳಕ್ ಬರ್ತಾ ಇಲ್ಲ, ನಮ್ಮನ್ನ ರಾಜ್ಯದ MLA ಮಾಡಿ ಅಂತ ಬರ್ತಾ ಇಲ್ಲ, ಜಿಲ್ಲಾ ಪರಿಷತ್ ಮಾಡಿ ಅಂತ ಬರ್ತಾ ಇಲ್ಲ. ನಾವು ನಿಮ್ಮನ್ನು ಕೇಳಕ್ ಬರ್ತಾ ಇರ್ತಕ್ಕಂಥದ್ದಿಷ್ಟೇ, ಈ ತಾಲೂಕಿನ ಕೆರೆಗಳನ್ನ ಉಳಿಸಿ ಅಂತೇಳಿ, ಈ ತಾಲೂಕಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತ ಮುಂದಿನ ಪೀಳಿಗೆನ ಉಳಿಸಿ ಅಂತ ಕೇಳ್ತಾ ಇದೀವಿ. ಆದ ಕಾರಣ ಆ ಕೊಳಚೆ ನೀರಿಂದ, ಋಷಭಾವತಿ ನೀರಲ್ಲ ಅದು, ಕೊಳಚೆ ನೀರು, ಆ ನೀರಿಂದ ಆಗ್ತಕ್ಕಂಥ ಅನಾಹುತಗಳು 1600 ಒಂದಲ್ಲ ಎರಡಲ್ಲ 1600. ಆದ ಕಾರಣ ಅದೊಂದು ಜಾಗೃತಿಗೆ ನೀವೆಲ್ಲ ಬರಬೇಕು. ಅತಿ ಶೀಘ್ರವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟಂಗೆ ಒನ್ನೇನಹಳ್ಳಿ ಮುಂದೆಗಡೆ ಅಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ತಮ್ಮಂದು ರೋಡ್ ಕೂರಿಸ್ತೀವಿ. ಪೊಲೀಸ್ನವ್ರು ತಗೊಂಡೋಗ್ತಾರ, ನಮ್ ಗುಡಿಗೆ ತಗೊಂಡೋಗ್ತಾರ ಅಂತಕ್ಕಂಥ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಯಾವ ರೀತಿ ಬೆಂಬಲ ಸಿಗ್ತದೆ ಅಂತಕ್ಕಂಥದ್ದು ಕಾಯ್ದು ನೋಡ್ಬೇಕಾಗ್ತದೆ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ನನ್ ಬೀಳ್ಲಿಂತ ಅಲ್ಲಲ್ಲ ತಾವ್ ಹೇಳಿದ್ರಲ್ಲ, ಅದಕ್ಕೆ ಕ್ಲಾರಿಟಿ ಬೇಕಲ್ವಾ? ಒಂದು ಹೆಣ ಬೀಳುತ್ತೆ ಅನ್ನೋ ಮಾತು. ಈ ಹೋರಾಟದಲ್ಲಿ ಏನ್ ಬೇಕಾದ್ರೂ ಅನಾಹುತಗಳು ಆಗ್ಬೋದು. ನನ್ನನ್ನ ಕೂಡ ಯಾವ ರೀತಿ ಬೇಕಾದ್ರೆ ಈಗ ನನಗೆ ಒಂದೊಂದು ರೀತಿ ಕಿಳ್ಕೊಳಕ್ ಕೊಡ್ತಾ ಇಲ್ಲ ಈ ಕ್ಷೇತ್ರದ ಸೇವಕರು. ಈ ತರ ಕಾಂಜಿ ಪಿಂಜಿ ಕಿಳ್ಕೊಡ್ಕಲ್ಲ, ಎದ್ರಕೊಳ್ಳಲ್ಲ. ನನ್ನ ಹೋರಾಟ ಇಷ್ಟೇ, ಋಷಭಾವತಿ ಕೊಳಚೆ ನೀರು ಈ ತಾಲೂಕಿಗೆ ಯಾವ್ದೇ ಕಾರಣಕ್ಕೂ ಬೇಡ ಅಂತ ಅಷ್ಟೇ. ನಾನು ಆಲೇ ವ್ಯವಹಾರ ಮಾಡಿ 5-6 ವರ್ಷ ಆಗದೆ. ನಾನು ಎಲ್ಲೆಲ್ಲ ನನ್ನ ಜಾಗಗಳು ಜಮೀನುಗಳವೆಲ್ಲ ಅದ್ರ ಮೇಲೆ ನೋಟಿಸ್ ಕೊಡಿಸ್ತಾರೆ. ಇಂಥವಕ್ಕೆಲ್ಲ ತಾಕತ್ತಾಗಿದ್ರೆ ಋಷಭಾವತಿ ವಿಚಾರವಾಗಿ ನೇರ ನಿಮ್ಮ ಬೈಠಕ್ಕೆಲ್ಲ ನಿಮ್ಮ ಟಿವಿಲ ಚಾನಲ್ ಕೂರಿಸಿ, ಇಲ್ಲ ನ್ಯಾಷನಲ್ ಚಾನಲ್ ಕೂತ್ಕೊಳ್ಳಿ, ಇದರಿಂದ ಏನ್ ಅನಾಹುತ ಅಂತಕ್ಕಂಥ ಶಾಸಕರ ತರಕ್ ಬರ್ತೀನಿ ನಾನು. ಅದನ್ನ ಬಿಟ್ಬಿಟ್ಟು ಸುಮ್ನೆ ಇಡೀ ಜಗತ್ಗೆ ಗೊತ್ತು ನೀವು ಒಬ್ಬ ಈ ಕ್ಷೇತ್ರ ಸೇವಕರ ಕಮಿಷನ್ ತಗಂತ ಇಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ 224 ಕ್ಷೇತ್ರ ಕಮಿಷನ್ ತಂತ್ರ ಇಲ್ಲ ಅಂತ ಹೇಳಲ್ಲ. ಅದೇನ್ ನಾನು ತಗೊಳಲ್ಲ, ನಾನು ದೇವರ ಕೆಲಸ ಮಾಡ್ತೀನಿ ಅಂತ ಹೇಳೋ ಮಾತೈತಲ್ಲ, ತಪ್ಪಲ್ವಾ ಅದು? ನಾವು ಇಡೀ ತಾಲೂಕಲ್ಲಿ ಯಾರಾದ್ರೂ ಕೂಡ ಹೋಗಿ ಅರ್ಜಿ ಹಾಕಿದ್ದೇವೆ ತಾಲೂಕಿಗೆ ಬೇಕು ಅಂತ ಹೇಳಿ. ನಾನು ಹೊಡೆದಾಟ ಆಯ್ತದೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಇದು ಸುಮ್ನೆ ನಿಲ್ಲಂತದಲ್ಲ. ಸರ್ಕಾರಿ ಕೆಲಸ ಉಗ್ರವಾದ ಹೋರಾಟ ಆಗ್ಬೇಕು. ತೆಲಂಗಾಣ ಭಾಗ ಆಗ್ಬೇಕಾದ್ರೆ ಯಾವ ರೀತಿ ಹೋರಾಟ ಆಯ್ತು, ಆ ರೀತಿಯಾದ ಉಗ್ರ ಹೋರಾಟ ಇವತ್ತು ನಮ್ಮ ತಾಲೂಕಿನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಕೂಡ ಪ್ರಾಣ ತ್ಯಾಗ ಮಾಡೋ ಅಂತ ಸನ್ನಿ ಹತ್ರದಲ್ಲಿ ಐತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ, ಇದೇನಿಲ್ಲ.